ಮಸಾಜ್ ಪಾರ್ಲರ್ ದಂಧೆಯ ಬಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನು ಕೊಡ್ತಿದ್ದ ಹಾಗೆ ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಆಗಿರುವಂತಹದ್ದು ಮಸಾಜ್ ದಂಧೆ ನಿಯಂತ್ರಿಸುವಲ್ಲಿ ಇನ್ಸ್ಪೆಕ್ಟರ್ ವೈಫಲ್ಯವನ್ನು ಸ್ವತಃ ಡಿಸಿಪಿ ಒಪ್ಪಿಕೊಂಡಿದ್ದಾರೆ ಮತ್ತು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಅಮಾನತಿಗೆ ಕಮಿಷನರ್ ಆದೇಶವನ್ನು ಕೊಟ್ಟಿದ್ದಾರೆ. ಜೀವನ್ ಭೀಮಾ ನಗರದ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಅಮಾನತಾಗಿದ್ದಾರೆ. ಡಿಸಿಪಿ ನೀಡಿದ್ದ ವರದಿಯನ್ನು ಆಧರಿಸಿ ಅಮಾನತು ಮಾಡಿದ್ದಾರೆ ಪ್ರವೀಣ್ ಸೂದ್. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂಥದ್ದು. ಪೊಲೀಸ್ ಆಯುಕ್ತರಿಗೆ ವರದಿ ನೀಡಿದ್ದಾರೆ ಡಿಸಿಪಿ ಅಜಯ್ ಹಿಲೋರಿ. ಮಸಾಜ್ ದಂಧೆಯನ್ನು ನಿಯಂತ್ರಿಸುವಲ್ಲಿ ಇನ್ಸ್ಪೆಕ್ಟರ್ ವೈಫಲ್ಯ ಎದ್ದು ಕಾಣ್ತಿದೆ ಎನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಹಾಗೆ ಡಿಸಿಪಿ ಸಲ್ಲಿಸಿದ್ದ ವರದಿಯಲ್ಲಿ ಇನ್ಸ್ಪೆಕ್ಟರ್ ವೈಫಲ್ಯದ ಉಲ್ಲೇಖದ ಜೊತೆಗೆ ಕ್ರಮಕ್ಕೂ ಕೂಡ ಶಿಫಾರಸು ಮಾಡಲಾಗಿದೆ ಎನ್ನುವಂಥದ್ದು. ಹಾಗಾಗಿ ಈಗ ಕಮಿಷನರೇ ಆದೇಶ ಹೊರಡಿಸಿದ್ದಾರೆ. ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಸಸ್ಪೆಂಡ್ಗೆ ಆದೇಶವನ್ನು ಹೊರಡಿಸಿರುವಂಥದ್ದು. ಇದು ಸುವರ್ಣ ನ್ಯೂಸ್ನ ಇಂಪ್ಯಾಕ್ಟ್. ಮಸಾಜ್ ಪಾರ್ಲರ್ ದಂಧೆಯ ಬಗ್ಗೆ ಸುವರ್ಣ ನ್ಯೂಸ್ ಒಂದು ವಿಸ್ತೃತವಾದಂಥ ವರದಿಯನ್ನು ಕೂಡ ಮಾಡಿತ್ತು. ಈ ವರದಿ ಪ್ರಸಾರ ಆಗ್ತಿದ್ದ ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರವೀಣ್ ಸೂದ್ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲಿನ ಡಿಸಿಪಿ ಹಿಲೋರಿ ಅವರಿಗೆ ಒಂದು ಮೆಸೇಜ್ ಕೂಡ ಪಾಸ್ ಮಾಡಿದ್ರು, ಖಡಕ್ ಆದೇಶವನ್ನು ಕೂಡ ಕೊಟ್ಟಿದ್ರು ಈ ಸಂಬಂಧವಾಗಿ ವರದಿ ನೀಡುವಂತೆ. ಹಿಲೋರಿ ಈಗ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಜೀವನ್ ಭೀಮಾ ನಗರದ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಕಾರ್ಯನಿರ್ವಹಣೆಯಲ್ಲಿ ವೈಫಲ್ಯ ಎದ್ದು ಕಾಣ್ತಿದೆ, ಇಂಥ ದಂಧೆಗಳನ್ನು ನಿಯಂತ್ರಿಸುವಲ್ಲಿ ಅವರು ಕ್ರಮ ಜರುಗಿಸಿಲ್ಲ ಎನ್ನುವಂಥ ಮಾತು ಹೇಳಿದ್ದಾರೆ. ಈ ಸಂಬಂಧವಾಗಿ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮಕ್ಕೂ ಕೂಡ ಶಿಫಾರಸನ್ನು ಮಾಡಿದ್ದಾರೆ. ಹಾಗೆ ಈ ವರದಿ ಪೊಲೀಸ್ ಕಮಿಷನರ್ ಕೈ ಸೇರ್ತಿದ್ದ ಹಾಗೆ ಕಮಿಷನರ್ ಕೂಡ ಜೀವನ್ ಭೀಮಾನಗರ ಇನ್ಸ್ಪೆಕ್ಟರ್ ಅವರನ್ನ ಅಮಾನತು ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಉಳಿದ ಪೊಲೀಸರ ಬಗ್ಗೆ ಕೂಡ ಕ್ರಮ ತೆಗೆದುಕೊಳ್ಳುವಂತೆ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಸುವರ್ಣ ನ್ಯೂಸ್ ಈ ಒಂದು ಮಾಂಸದಡ್ಡೆಯ ಮಸಾಜ್ ಪಾರ್ಲರ್ನ ಮೇಲೆ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಕೂಡ ಮಾಡಿತ್ತು. ಅಲ್ಲಿ ನಡೀತಿದ್ದಂತಹ ದಂಧೆಗೆ ಪೊಲೀಸರೇ ಯಾವ ರೀತಿಯಾಗಿ ನೆರವಾಗ್ತಿದ್ರು ಎನ್ನುವುದನ್ನು ಸಾಕ್ಷಿ ಸಮೇತವಾಗಿ ತೋರಿಸಿತ್ತು. ಈ ಒಂದು ವರದಿಯ ಸತ್ಯಾಸತ್ಯತೆಯನ್ನು ಅರಿತಂತಹ ಪೊಲೀಸ್ ಕಮಿಷನರ್ ಈಗ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಸಂಬಂಧವಾಗಿ ರವಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಮಿಷನರ್ ಆಫೀಸ್ನಿಂದನೇ. ರವಿ, ಈ ಸಂಬಂಧವಾಗಿ ಕಮಿಷನರ್ ಕೊಟ್ಟಿರುವಂಥ ಆದೇಶವೇನು, ಕಮಿಷನರ್ ಏನು ಹೇಳ್ತಾರೆ? ಇವಾಗ ಮಸಾಜ್ ಪಾರ್ಲರ್ಗಳ ಹೆಸರಲ್ಲಿ ನಡೆತಿರುವಂತಹ ಅನೈತಿಕ ದಂಧೆಯನ್ನ ಸುವರ್ಣ ನ್ಯೂಸ್ ಬಯಲು ಮಾಡಿರುವಂತದ್ದು. ಇವತ್ತು ಬೆಳಗಿಂದನೂ ಕೂಡ ನಿರಂತರವಾಗಿ ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 7 ದಂಧೆಗಳನ್ನ ರಹಸ್ಯ ಕಾರ್ಯಾಚರಣೆ ಮೂಲಕ ಸುವರ್ಣ ನ್ಯೂಸ್ ತಡೆಹಿಡಿಯಿತು. ಇವತ್ತು ಬೆಳಗಿಂದನೂ ಕೂಡ ಅದನ್ನು ನಿರಂತರವಾಗಿ ಪ್ರಸಾರ ಮಾಡಿದಂತಹ ಸಂದರ್ಭದಲ್ಲಿ ನಗರಕ್ಕೆ ಹೊಸದಾಗಿ ಬಂದಿರುವಂತಹ ಪ್ರವೀಣ್ ಸೂದ್, ಹೊಸ ಕಮಿಷನರ್ ಇದ್ದಾರೆ ಪ್ರವೀಣ್ ಸೂದ್, ಇವರು ಒಂದು ಖಡಕ್ ಆದೇಶ ಕೂಡ ಮಾಡಿರುವಂತದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಪಾರ್ಲರ್ಗಳ ಒಳಗಡೆ ಇಂತಹ ಒಂದು ವೇಶ್ಯಾವಾಟಿಕೆ ದಂಧೆ ಕೂಡ ನಡೆಯುತ್ತೆ. ಆದ್ರೆ ಒಂದೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಂತಹ ಸುಮಾರು 7 ರಿಂದ 9 ದಂಧೆಗಳು ನಡೆಯೋದು ಬಹುಶಃ ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಬೋದು. ಯಾಕಂದ್ರೆ ಈ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡಿದಂತವರು ಒಂದು ವರದಿಯನ್ನು ಕೂಡ ತರಿಸಿಕೊಂಡಿದ್ದಾರೆ. ಪೂರ್ವ ವಿಭಾಗದ ಡಿಸಿಪಿ ಅಜಯ್ ಹಿಲೋರಿ ಅವರಿಂದ ಒಂದು ವರದಿಯನ್ನು ಕೂಡ ಬೆಳಗ್ಗೆ ನಿಂಬಾಳ್ಕರ್ ಮತ್ತೆ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಇಬ್ರು ಕೂಡ ತರಿಸಿಕೊಂಡಿರ್ತಾರೆ. ಆ ವರದಿಯಲ್ಲಿ ಡಿಸಿಪಿ ಅಜಯ್ ಹಿಲೋರಿ ಒಂದು ಅಂಶವನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಅಲ್ಲಿ ಮಸಾಜ್ ಪಾರ್ಲರ್ಗಳ ಹೆಸರಲ್ಲಿ ಇರುತ್ತಿರುವಂತಹ ಅಕ್ರಮಗಳ ಬಗ್ಗೆ ನಾನು ಈ ಹಿಂದೆ ಸಾಕಷ್ಟು ಬಾರಿ ಮಾಹಿತಿ ಕೊಟ್ಟಿದ್ದೆ. ಅದನ್ನ ಅರಿವುವಲ್ಲಿ ಜೀವನ್ ಭೀಮಾ ನಗರ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ವಿಫಲರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನುವಂತಹ ಒಂದು ಸಂಪೂರ್ಣವಾದಂತಹ ಒಂದು ವರದಿಯನ್ನು ಕೂಡ ಇವತ್ತು ಮಧ್ಯಾಹ್ನ 1:15ಗೆ ನಗರ ಪೊಲೀಸ್ ಆಗಿರುವಂತಹ ಪ್ರವೀಣ್ ಸೂದ್ ಅವರಿಗೆ ಡಿಸಿಪಿ ಅಜಯ್ ಹಿಲೋರಿ ಕೊಟ್ಟಿರ್ತಾರೆ. ಈ ಒಂದು ವರದಿಯನ್ನು ಆಧಾರ ಮಾಡಿಕೊಂಡು ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಅವರನ್ನ ಈಗಷ್ಟೇ ಅಮಾನತು ಮಾಡಿರುವಂತಹ ಬಹುಶಃ ಇದು ಕೇವಲ ಅಮಾನತಿಂದ ಅಷ್ಟೇ ಈ ಒಂದು ದಂಧೆಗಳು ನಿಲ್ಲುವಂತಹ ಲಕ್ಷಣ ಕಾಣಿಸಲ್ಲ. ಇದಕ್ಕೆ ನಿಜಕ್ಕೂ ಕೂಡ ಕಡಿವಾಣ ಹಾಕುವಂತಹ ಸಾಧ್ಯ ಎಸ್ ರವಿ, ಮತ್ತೆ ನಿಮ್ಮನ್ನು ನಾನು ಸಂಪರ್ಕ ಮಾಡ್ತೇನೆ. ಒಟ್ಟಾರೆಯಾಗಿ ಕೇವಲ ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆ ವ್ಯಾಪ್ತಿ 1ರಲ್ಲೇ ಸುಮಾರು 7 ರಿಂದ 8 ಅಕ್ರಮ ದಂಧೆ ನಡೆಸ್ತಿದ್ದಂಥ ಮಸಾಜ್ ಪಾರ್ಲರ್ಗಳ ಒಂದು ಅಡ್ಡೆಯೇ ಆಗಿತ್ತು. ಅದರ ಬಗ್ಗೆ ಸುವರ್ಣ ನ್ಯೂಸ್ ಬೆಳಕು ಚೆಲ್ಲಿತ್ತು ಮತ್ತು ಒಂದು ವಿಸ್ತೃತವಾದಂಥ ವರದಿಯನ್ನು ಸಾಕ್ಷಿ ಸಮೇತವಾಗಿ ಇವತ್ತು ರಾಜ್ಯದ ಜನರ ಮುಂದಿಟ್ಟಿತ್ತು. ಅದನ್ನು ನೋಡಿದ ತಕ್ಷಣ ಬೆಂಗಳೂರು ಪೊಲೀಸ್ ಕಮಿಷನರ್ ಆ ವಿಭಾಗದ ಡಿಸಿಪಿ ಅವರಿಗೆ ಆದೇಶವನ್ನು
ಕೊಟ್ಟಿರುವಂಥದ್ದು. ಈ ಸಂಬಂಧವಾಗಿ ಮತ್ತೆ ರವಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ನೀವಾಗಲೇ ಹೇಳ್ತಿದ್ರಿ ಇದು ಕೇವಲ ಈ ಸಸ್ಪೆನ್ಷನ್ ಆರ್ಡರ್ ಆದ ತಕ್ಷಣ ಈ ದಂಧೆಗೆ ಕಡಿವಾಣ ಸಾಧ್ಯ ಇಲ್ಲ, ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂಥದ್ದು. ಈ ಮಸಾಜ್ ಪಾರ್ಲರ್ ಮೇಲೆ ಈಗ ಏನು ಕ್ರಮ ಕೈಗೊಳ್ಳಲಾಗಿದೆ? ಯಾಕಂದ್ರೆ ಕೇವಲ ಅಮಾನತ್ತು ಅನ್ನುವಂತಹ ಒಂದು ಆದೇಶದಿಂದ ಈ ಅವ್ಯವಸ್ಥವಾಗಿ ನಡೆಸಿರುವಂತಹ ಒಂದು ದೊಡ್ಡ ರಾಕೆಟ್ ಜಾಲವನ್ನ ನಿಯಂತ್ರಣ ಮಾಡೋದಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸಿಸಿಬಿಯಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ದಾಳಿಗಳನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಒಂದಷ್ಟು ಪೀಪಲ್ ಅರೆಸ್ಟ್ ಮಾಡ್ತಾರೆ. ಮತ್ತೆ ಅಲ್ಲಿ ದೊರೆತಂತಹ ಯುವತಿಯನ್ನು ಕೂಡ ರಕ್ಷಣೆ ಮಾಡಿದೀವಿ ಅನ್ನುವಂತಹ ಹೆಸರಿನಲ್ಲಿ ಅವ್ರನ್ನ ಯಾಮಾರಿಸುವಂತಹ ಪ್ರಯತ್ನ ಕೂಡ ನಡೆಸಿದ್ರೆ ಬಹುಶಃ ಇದಕ್ಕೆ ಕಾನೂನಿನ ತೊಡಕು ಕೂಡ ಸಾಕಷ್ಟು ಬರುತ್ತೆ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಈಗಾಗಲೇ ಭೀಮನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೇ ಸುಮಾರು 7 ರಿಂದ 9 ದಂಧೆಗಳು ನಡೀತವೆ. ಈ ದಂಧೆಗಳ ಮೇಲೆ ದಾಳಿ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಯಾವುದೂ ಕೂಡ ದಾಖಲಾತಿ ಸಿಗಲ್ಲ. ಅಲ್ಲಿ ಕೇವಲ ದೊರೆಯುವಂತದ್ದು ಬಹುಶಃ ಒಂದು ರಿಜಿಸ್ಟರ್ ಬುಕ್ ಮಾತ್ರ ಬರುತ್ತೆ. ಅಂದ್ರೆ ಯಾವ್ಯಾವ ಕಸ್ಟಮರ್ ಬರ್ತಾರೆ ಮತ್ತೆ ಯಾವ್ಯಾವ ಪೊಲೀಸ್ ಆಫೀಸರ್ ಬಂದು ಪ್ರತಿ ವಾರ ಕೂಡ ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಒಂದು ಡೈರಿ ಸಿಗುತ್ತೆ ಹೊರತಾಗಿ ಬಹುಶಃ ಅದನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಬಹುಶಃ ಪೊಲೀಸರ ಮುಂದೆ ಒಂದಷ್ಟು ಆಪ್ಷನ್ಗಳು ಕೂಡ ಇದೆ. ಯಾಕಂದ್ರೆ ಈ ಸೈಬರ್ ಕ್ರೈಮ್ ಕೂಡ ಇದಕ್ಕೆ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಬಹುಶಃ ಇದಾಗಿ ಪೊಲೀಸರ ಕೈಲಿ ಆಗಲಿಲ್ಲ ಅಂದ್ರೆ ಬಹುಶಃ ಮಹಾರಾಷ್ಟ್ರದಲ್ಲಿ ಮಾಡಿರುವಂತೆ ರಾಮಾಟಿಪುರಂ ಏನ್ ಮಾಡಿದ್ದಾರೆ ಅಂದ್ರೆ ವೇಷವಾಟಿಕೆನೆ ಲೀಗಲೈಸ್ ಮಾಡಬೇಕು. ಇಲ್ಲ ಅಂದ್ರೆ ಬಹುಶಃ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಿಯಂತ್ರಣ ಆಗೋಲ್ಲ. ಯಾಕಂದ್ರೆ ಒಂದು ವೇಳೆ ಪೊಲೀಸರು ದಾಳಿ ಮಾಡಿದ್ರೆ ಕೂಡ ಅಲ್ಲಿ ದೊರೆಯುವಂತಹ ಗಿರಾಕಿಗಳಿದ್ದಾರೆ, ಇವ್ರನ್ನು ಕೂಡ 124 ಸೆಕ್ಷನ್ ಹಾಕೊಂಡು ಬಹುಶಃ ಒಂದು 2 ದಿವಸಕ್ಕೆ ಬೇಲ್ ಕೊಟ್ಟು ಕಳಿಸ್ತಾರೆ. ಅದಾದ್ಮೇಲೆ ಅಲ್ಲಿ ದೊರೆಯುವಂತಹ ಯುವತಿಯರು ಇದ್ದಾರೆ, ಇವ್ರನ್ನ ರಕ್ಷಣೆ ಹೆಸರಿನಲ್ಲಿ ಹೊರಗಡೆ ಬಿಟ್ಟು ಕಳಿಸ್ತಾರೆ. ಅಂದ್ರೆ ಇಲ್ಲಿ ಯುವತಿಯರಿಗೆ ಯಾವುದೇ ಒಂದು ಆಕ್ಷನ್ ಕೂಡ ಆಗಲ್ಲ. ಅಂದ್ರೆ ಬಹುಶಃ ಇಲ್ಲೇ ಗೊತ್ತಾಗುತ್ತೆ ಕಾನೂನಲ್ಲಿ ಯಾವ ಮಟ್ಟಿನ ತೊಡಕು ಕೂಡ ಈ ವೇಷವಾಟಿಕೆ ದಂಧೆಯಲ್ಲಿ ಮಾಡ್ತಿರುವಂತಹ ಅವ್ರಿಗೂ ಕೂಡ ಗೊತ್ತಾಗ್ತಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಕಾನೂನಲ್ಲಿ ಈ ತೊಡಕುಗಳನ್ನ ಬಳಸಿಕೊಂಡೇ ಅವರು ನಿರಂತರವಾಗಿ ಈ ವೇಷವಾಟಿಕೆ ದಂಧೆಯಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಸಾಜ್ ಪಾರ್ಲರ್ಗಳ ಹೆಸರಲ್ಲಿ ಅಮಾಯಕರನ್ನ ವಂಚನೆ ಮಾಡ್ಕೊಂಡು, ಯಾಕಂದ್ರೆ ಬಹುಶಃ ನಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಯಾಕಂದ್ರೆ ನಮ್ಮ ವರದಿಗಾರರು ಕೂಡ ಅಲ್ಲಿ ಹೋಗಿ ಲಾಕ್ ಆಗ್ತಾರೆ. ಲಾಕ್ ಆಗದ ಸಂದರ್ಭದಲ್ಲಿ ನೇರವಾಗಿ ಆತ ಫೋನ್ ಮಾಡೋದು ಇವನ್ ಭೀಮನಗರ ಪೊಲೀಸ್ ಠಾಣೆಯ ಒಬ್ಬ ಕಾನ್ಸ್ಟೇಬಲ್ ಕೂಡ ಫೋನ್ ಮಾಡ್ತಾನೆ. ಕಾನ್ಸ್ಟೇಬಲ್ಗೆ ಫೋನ್ ಮಾಡಿ ನಮ್ಮ ಅಲ್ಲಿ ಗ್ರಾಹಕರ ಸೋಗಿನಲ್ಲಿದ್ದಂತಹ ನಮ್ಮ ವರದಿಗಾರರು ಕೂಡ ಮಾತಾಡ್ತಾರೆ. ಬನ್ನಿ ಸರ್, ನಿಮ್ಗೆ ತುಂಬಾ ಇಷ್ಟವಾದವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಬಹುಶಃ ಆದ್ರೆ ಯಾವ ಮಟ್ಟಿನ ಅಂಡರ್ಸ್ಟ್ಯಾಂಡಿಂಗ್ ಪೊಲೀಸರಿಗೂ ಮತ್ತೆ ಈ ದಂಧೆಕೋರರಿಗೂ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾದ್ರು. ಬಹುಶಃ ಯಾಕಂದ್ರೆ ಈ ಬೆಂಗಳೂರು ಒಂದೇ ಅಲ್ಲ, ಸಾಕಷ್ಟು ಕಡೆ ಲಕ್ಷಾಂತರ ಜನ ಈ ದಂಧೆಯಲ್ಲಿ ತೊಡಗಿದ್ದಾರೆ. ಎಲ್ಲರಿಗೂ ಕೂಡ ಒಂದು ನಿಯಂತ್ರಣ ಮಾಡುವಂತಹ ಜವಾಬ್ದಾರಿ ನಿಟ್ಟಿನಲ್ಲಿ ಬಹುಶಃ ಪ್ರವೀಣ್ ಸೂದ್ ಒಂದು ದೊಡ್ಡ ಮಟ್ಟದ ಹೆಜ್ಜೆ ಇಕ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಎಲ್ಲರ ಮುಂದೆ ಇರುವಂತದ್ದು. ರಾಘವೇಂದ್ರ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ.